ನೀವು ಬೆಂಗಳೂರಿಂದ ಡೆಲ್ಲಿಗೆ ಫ್ಲೈಟಲ್ಲಿ ಬರ್ತೀರಾ, ಅದಾದ ನಂತರ ಡೆಲ್ಲಿಯಿಂದ ಅಂದರೆ ಡೆಲ್ಲಿ ಏರ್ಪೋರ್ಟಿಂದ ನಾವು ಕಾಶ್ಮೀರಿ ಗೇಟ್ಗೆ ನಿಮ್ಮನ್ನು TTL ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅಲ್ಲಿಂದ ನಿಮಗೆ ಓಲೋ ಸೆಮಿ ಸ್ಲೀಪರ್ ಬಸ್ ಇರುತ್ತೆ. ಸೊ ಇನ್ನು ಫ್ಲೈಟ್ಸ್ ವಿಚಾರಕ್ಕೆ ಬಂದರೆ, ಸೊ ಅದು ಡೈರೆಕ್ಟ್ ಫ್ಲೈಟ್ಸ್ ಅಥವಾ ಕನೆಕ್ಟಿಂಗ್ ಫ್ಲೈಟ್ಸ್ ಅಂತ ಡಿಪೆಂಡ್ ಆಗೋದು ನೀವು ಯಾವಾಗ ಬುಕಿಂಗ್ ಮಾಡ್ತೀರಲ್ಲ, ಸೊ ಅದರ ಮೇಲೆ. ಒನ್ಸ್ ನೀವು ಬುಕಿಂಗ್ ಮಾಡೋಕ್ಕಿಂತ ಮೊದಲು ನಮ್ಮ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಫ್ಲೈಟ್ಸ್ ಪ್ರೊವೈಡ್ ಮಾಡ್ತಿದ್ದೀರಾ ಅಥವಾ ಕನೆಕ್ಟಿಂಗ್ ಫ್ಲೈಟ್ಸ್ ಪ್ರೊವೈಡ್ ಮಾಡ್ತಿದ್ದೀರಾ ಅಂತೇಳಿ ಒಂದ್ಸತಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ನಾವು ಡೆಲ್ಲಿಯಿಂದ ಮನಾಲಿಗೆ ಕೊಡ್ತಿರುವಂತಹ ಬಸ್ ಈ ರೀತಿಯಾಗಿರುತ್ತೆ. ಇದು ಓಲ್ವೋ ಸೆಮಿ ಸ್ಲೀಪರ್ ಬಸ್. ಸೊ ಅಂದ್ರೆ ನೀವು ಮನಾಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಿಂದ ಸ್ಲೀಪರ್ ಬಸ್ಸಸ್ ಅವೈಲೇಬಲ್ ಇರಲ್ಲ. ಸೊ ಹಾಗಾಗಿ ನಾವು ಸೆಮಿ ಸ್ಲೀಪರ್ ಬಸ್ ಅನ್ನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು 11 ಗಂಟೆ ಅಷ್ಟೊತ್ತಿಗೆ ಮನಾಲಿ ರೀಚ್ ಆಗ್ತೀರಾ. ಮನಾಲಿ ರೀಚ್ ಆದ್ಮೇಲೆ ಅಲ್ಲಿಂದ ನಿಮ್ಮನ್ನು ಇಲ್ಲಿ ತನಕ ಟೆಂಪೋ ಟ್ರಾವೆಲ್ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರ ನಾವು ಮನಾಲಿಯಲ್ಲಿ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇಗೆ ಸ್ಟೇಗೆ ಕೊಡ್ತಿರುವಂತಹ ಸ್ಟೇ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ರೀತಿಯಾಗಿದೆ. ಇಲ್ಲಿ ನಿಮಗೆ ರಿಸೆಪ್ಷನ್, ಸೊ ಈ ಕಡೆ ರೆಸ್ಟೋರೆಂಟ್ ಇದೆ. ಸೊ ಇದ್ರದ್ದು ಡಿಟೇಲ್ಡ್ ಆಗಿ ವಿಡಿಯೋನ ನಾನು ನೈಟ್ ಹಾಕ್ತೀನಿ. ಸೊ ನಿಮ್ಗೆ ಫಸ್ಟ್ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಅಂದ್ರೆ ಸ್ಟೇ ಇದೆ ಅಂತ ಫಿಕ್ಸ್ ಆಗಿರಲ್ಲ, ಬಟ್ ಡಿಪೆಂಡ್ಸ್. ಅಂದ್ರೆ ಕೆಲವೊಂದು ಟೈಮಲ್ಲಿ ಬುಕಿಂಗ್ ಸಿಗ್ಲಿಲ್ಲ ಅಂದ್ರೆ ಇದೇ ರೀತಿಯ ಸ್ಟೇ ಅಂದ್ರೆ 3 ಸ್ಟಾರ್ ಪ್ರಾಪರ್ಟಿನ ನಾವು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಪ್ರೊವೈಡ್ ಮಾಡ್ತಿರುವಂತಹ ರೂಮ್ಸ್ ಎಲ್ಲದು ಕಪಲ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಆ ರೂಮ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಒಳಗಡೆ ಎಂಟರ್ ಆದ ತಕ್ಷಣ ಸೊ ಈ ರೀತಿ ನಿಮ್ಮ ಡ್ರೆಸ್ ಏನಾದ್ರು ಇಡ್ಲಿಕ್ಕೆ ಫಸ್ಟ್ ವಾಶ್ರೂಮ್ ತೋರಿಸ್ತೀನಿ, ಅದು ಇಂಪಾರ್ಟೆಂಟ್ ನೋಡಿ. ಸೊ ಅದಾದ ನಂತರ ನಿಮ್ದೆಲ್ಲಾದ್ರೂ ಹನಿಮೂನ್ ಪ್ಯಾಕೇಜ್ ಆಗಿದ್ರೆ ಅಥವಾ ಬರ್ತ್ಡೇ ಏನಾದ್ರು ಇದ್ರೆ ನಾವು ಇಲ್ಲೇ ಸೆಲೆಬ್ರೇಷನ್ ಮಾಡಿಸ್ತೀವಿ. ಸೊ ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇನ್ನು ಅದಾದ ನಂತರ ಇಲ್ಲಿ ನೀವು ಮನಾಲಿಯಲ್ಲಿ ಯಾವುದೇ ರೂಮ್ಸ್ ಅನ್ನು ಬುಕ್ ಮಾಡ್ತೀರಾ ಅಂತ ಹೇಳಿದ್ರು, ಸೊ ಯಾವುದೇ ಏಜೆಂಟ್ ಒಟ್ಟಿಗೆ ಬುಕ್ ಮಾಡ್ತೀರಾ ಅಂತ ಹೇಳಿದ್ರು, ಮೊದಲು ಒಂದು ವಿಷಯನ ನೆನಪಿಟ್ಕೊಳ್ಬೇಕೇನು ಅಂತ ಹೇಳಿದ್ರೆ, ಮುಂದ್ಗಡೆ ವ್ಯೂ ಇದೆಯಾ, ಬಾಲ್ಕನಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ನಾವು ಕೊಡುವಂಥ ಪ್ರಾಪರ್ಟೀಸ್ ಇಲ್ಲಿ ನೋಡಿ ಈ ರೀತಿಯಾದಂತಹ ಬಾಲ್ಕನಿ ಇರುತ್ತೆ. ಸೊ ಇದೇ ಸ್ಟೇದು ನಾನು ಸ್ನೋ ಟೈಮಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ಇದರಲ್ಲಿ. ಸೊ ಅದು ಯಾವ ರೀತಿ ಕಾಣಿಸೋದ್ರಿಂದ, ಬಟ್ ಈಗ ಬಂದಿರೋ ನಾವು ಅಕ್ಟೋಬರಲ್ಲಿ ಆದರೂ ಸ್ನೋ ಇಲ್ಲ. ಸೊ ಬಟ್ ಆದರೂ ಸ್ನೋ ಮೌಂಟೇನ್ಸ್ ಹೇಗೆ ಕಾಣಿಸ್ತದೆ ಅಂತ ಹೇಳಿ. ಸೊ ಈ ರೀತಿಯಾದಂತಹ ರೂಮ್ಸ್, ಇಷ್ಟು ಚೆನ್ನಾಗಿರುವಂತಹ ರೂಮ್ಸ್ ನಿಮಗೆ ಬೇಕು ಅಂತ ಹೇಳಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸಿರುವಂತಹ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ಯಾಕೇಜ್ ನ ನಮ್ಮ ಸೈತ ಸಂಚಾರದೊಟ್ಟಿಗೆ ಬುಕ್ ಮಾಡ್ಕೊಳ್ಬೇಕು. ನಿಮ್ಗೆಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಅನುಶಾಸ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗಿದೆ ಬೇಕತ್ತಲ್ವಾ? ಗಾಡ್, ಸ್ನೋ ಬೇಕಾ? ಸ್ನೋ ಬೇಕಾ? ಸ್ನೋ ಯಾರಿಗೆ ಬೇಕು? ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಸ್ನೋಫಾಲ್ ಆದರೆ ಏನು ಕತೆ? ನೀವು ಸ್ಟೇಯಿಂದ 1 ಗಂಟೆ ಹೊರಡ್ತೀರಾ. ಹೊರಟಾದ ನಂತರ ನೀವು ನೋಡುವಂಥ ಫಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಹಡಿಂಬಾ ಟೆಂಪಲ್. ಸೊ ಈ ಟೆಂಪಲ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದು ಭೀಮನ್ ತಂಗಿ ಹಡಿಂಬಾ ದೇವಿಗಿರುವಂಥ ಟೆಂಪಲ್. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇದೇ ಪ್ಲೇಸಲ್ಲಿ ಇಲ್ಲಿ ಏ ಜವಾನಿ ಮತ್ತು ಹೇ ದಿವಾನಿ ಫಿಲಮ್ ಶೂಟಿಂಗ್ ಕೂಡ ಆಗಿದೆ. ಸೊ ಈ ಪ್ಲೇಸನ್ನು ನೋಡಿಕೊಂಡು ನೆಕ್ಸ್ಟ್ ನೀವು ಬೇರೆ ಪ್ಲೇಸಿಗೆ ಹೋಗ್ತೀರಾ. ಸೊ ಇಲ್ಲಿ ನಿಮಗೆ ಮನಾಲಿ ಲೋಕಲ್ ಡ್ರೆಸ್ಸಸ್ ಏನಿದೆ, ಸೊ ಅದನ್ನು ಕೂಡ ವೇರ್ ಮಾಡ್ಲಿಕ್ಕೆ ನಿಮಗೆ ನಾವು ಟೈಮನ್ನು ಕೊಡ್ತೀವಿ. ನೀವು ಹಡಿಂಬಾ ಟೆಂಪಲ್ ನೋಡಿ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ವಸಿಷ್ಠ ಟೆಂಪಲ್. ಸೊ ಈ ವಸಿಷ್ಠ ಟೆಂಪಲ್ ಇದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಟೆಂಪಲ್ ಅಲ್ಲಿ ನೀವು ಮನಾಲಿಯಲ್ಲಿ ಎಲ್ಲೇ ನೋಡಿದ್ರು ಅಥವಾ -ಡಿಗ್ರಿಯಲ್ಲಿ ಟೆಂಪರೇಚರ್ ಇದ್ರು ಕೂಡ ಈ ಟೆಂಪಲ್ ಅಲ್ಲಿ ನಿಮ್ಗೆ ಒಂದು ಹಾಟ್ ಸ್ಪ್ರಿಂಗ್ಸ್ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ. ಅಂದ್ರೆ ಬಿಸಿ ನೀರಿನ ಬುಗ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಆ ನೀರು ಮಾತ್ರ ಯಾವಾಗಲೂ ಬಿಸಿ ಆಗಿರುತ್ತೆ. ಸೊ ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮೊದಲು ಇದು ರಾಮನ್ ಟೆಂಪಲ್, ಇದನ್ನು ವಿಸಿಟ್ ಮಾಡ್ಕೊಂಡು ನೆಕ್ಸ್ಟ್ ವಸಿಷ್ಠ ಟೆಂಪಲ್, ವಸಿಷ್ಠ ಮಹರ್ಷಿಗಳ ಟೆಂಪಲ್ ಒಂದಿದೆ, ಅದನ್ನು ವಿಸಿಟ್ ಮಾಡಿ ನೆಕ್ಸ್ಟ್ ಬಿಸಿ ನೀರಿನ ಬುಗ್ಗೆ ನೋಡ್ಕೊಂಡು ವಾಪಸ್ ನಾವು ಇಲ್ಲಿಂದ ರಿಟರ್ನ್ ಹೋಗ್ತೀವಿ. ನಾನೇನು ನಿಮಗೆ ಬಿಸಿನೀರಿನ ಬುಗ್ಗೆ ಅಂತ ಹೇಳಿದಲ್ವ, ಸೊ ಅದು ಇದೇ ಪ್ಲೇಸ್. ಸೊ ಇಲ್ಲಿದು ನೀರಿದ್ರು ಫುಲ್ ಬಿಸಿ ಇದೆ. ಇಲ್ಲಿ ನೀವು ಎಷ್ಟು ಹೊರಗಡೆ ಟೆಂಪರೇಚರ್ ಕಡಿಮೆ ಇರುತ್ತೆ, ಈ ನೀರು ಬಿಸಿ ಇರುತ್ತೆ. ಸೊ ಈ ಪ್ಲೇಸ್ ನೀವು 2ನೇ ಪ್ಲೇಸಾಗಿ ಕವರ್ ಮಾಡೋದು ನಿಮ್ಮ ಮನಾಲಿ ಟ್ರಿಪ್ ಆಗುತ್ತೆ. ನೀವು ಮನಾಲಿ ಟ್ರಿಪ್ಪಲ್ಲಿ ಫಸ್ಟ್ ಡೇ ಅಲ್ಲಿ ಲಾಸ್ಟ್ ನೋಡುವಂತಹ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಅದು ಮನಾಲಿ ಮಾಲ್ ರೋಡ್. ಇಲ್ಲಿ ನಿಮಗೆ ಹತ್ತಿರ 5:30 ಅರೌಂಡ್ 8 o'clock ತನಕ ಟೈಮ್ ಕೊಡ್ತೀವಿ. ಸೊ ಅದಾದ ನಂತರ ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿ ರೂಮಿಗೆ ಹೋಗ್ತೀರಾ, ಅಲ್ಲಿ ಕ್ಯಾಂಪ್ ಫೈರ್ ರೆಡಿ ಇರುತ್ತೆ, ಮತ್ತೆ ಡಿನ್ನರ್ ಮಾಡ್ತೀರಾ, ಸೊ ಮತ್ತೆ ರೆಸ್ಟ್ ಮಾಡ್ತೀರಾ. ಇದಕ್ಕೆ ನಿಮ್ಮ ಡೇ 1 ಮನಾಲಿಯಲ್ಲಿ ಅಂದರೆ
3 nights 4 days ಅಲ್ಲಿ ಡೇ 1 ಕಂಪ್ಲೀಟ್ ಆಗುತ್ತೆ. ಇನ್ನು ನೀವು ಅಂದ್ರೆ ಫಸ್ಟ್ ಡೇ ಲೋಕಲ್ ಸೈಟ್ಸಿಂಗ್ ಎಲ್ಲ ಮಾಡ್ಕೊಂಡು ಬರ್ತೀರಾ. ಮಾಡ್ಕೊಂಡು ಬಂದ್ಮೇಲೆ ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಕ್ಯಾಂಪ್ ಫೈರ್ ಇರುತ್ತೆ. ಸೊ ಮ್ಯೂಸಿಕ್ ಕೂಡ ನೋಡ್ತಾ ಇರ್ಬೋದು. ಈಗ ಇಲ್ಲಿದು ಕರೆಂಟ್ ಸಿಚುವೇಶನ್ ಎಷ್ಟು ಅಂತ ಹೇಳಿದ್ರೆ -7 ಡಿಗ್ರಿ. ಸೊ ಆ 7 ಡಿಗ್ರಿಯಲ್ಲಿ ನೀವು ಕ್ಯಾಂಪ್ ಫೈರ್ ಕೂತ್ಕೊಂಡು ಎಂಜಾಯ್ ಮಾಡೋ ಮಜಾನೇ ಬೇರೆ ಇರುತ್ತೆ. ಸೊ ಒಂದ್ಸತಿ ಕ್ಯಾಂಪ್ ಫೈರ್ ನೋಡಿ, ಅದಾದ್ಮೇಲೆ ಡಿನ್ನರ್ ತೋರಿಸ್ತೀನಿ. ಅಂದ್ರೆ ಒಳ್ಳೆ ಕಿಚನ್ ಹೇಗಿರುತ್ತೆ, ನಿಮ್ಗೆ ಎಲ್ಲಿ ಫುಡ್ ಅನ್ನ ಪ್ರೊವೈಡ್ ಮಾಡ್ತಾರೆ ಆ ಪ್ಲೇಸ್ ಕೂಡ ತೋರಿಸ್ತೀನಿ. ಒಂದ್ಸತಿ ನೋಡಿ. ಸೊ ಇದೇ ರೀತಿಯಾದಂತಹ ಪ್ಲೇಸ್ ಅಲ್ಲಿ ನಿಮಗೆ ಫುಡ್ ಅನ್ನ ಪ್ರೊವೈಡ್ ಮಾಡೋದು. ಸೊ ಫುಡ್ ಮೆನು ಅಂದ್ರೆ ಸೌತ್ ಇಂಡಿಯನ್ ಯಾವುದೇ ರೀತಿ ಫುಡ್ ಇರಲ್ಲ, ಬಟ್ ನಾರ್ತ್ ಇಂಡಿಯನ್ ಫುಡ್ ಇರುತ್ತೆ. ಸೊ ನಾರ್ತ್ ಇಂಡಿಯನ್ ಅಲ್ಲಿ ಆಲೂ ಪರೋಟ, ಮ್ಯಾಗಿ, ದಾಲ್ ಸಬ್ಜಿ ಆ ತರದ ಫುಡ್ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಆ ತರದ ಫುಡ್ ಅನ್ನ ನಾವು ಇಲ್ಲೇ ಪ್ರೊವೈಡ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮತ್ತೆ ಡಿನ್ನರ್ ನಿಮ್ಗೆ ಇದೇ ಪ್ಲೇಸ್ ಅಲ್ಲಿ ಇರುತ್ತೆ. ಡೇ 1 ಅಲ್ಲಿ ಕ್ಯಾಂಪ್ ಫೈರ್ ನ ಮುಗಿಸ್ಕೊಂಡು ನೀವು ರೆಸ್ಟ್ ಮಾಡ್ತೀರಾ. ಸೊ ಡೇ 2 ಅಲ್ಲಿ ಏನು ಅಂತ ಹೇಳಿದ್ರೆ ಇವತ್ತು ಮೋಸ್ಟ್ ಎಕ್ಸೈಟಿಂಗ್ ಡೇ. ಯಾಕಂದ್ರೆ ನೀವು ಮನಾಲಿಗೆ ಆಲ್ಮೋಸ್ಟ್ ಬರೋದೇ ಸ್ನೋ ನೋಡ್ಬೇಕು ಅಂತ ಹೇಳಿ. ಸೊ ಆ ಸ್ನೋ ಪಾಯಿಂಟ್ ಗೆ ನಾವು ಇವತ್ತು ಕರ್ಕೊಂಡು ಹೋಗ್ತೀವಿ. ಸೊ ಸ್ನೋ ಪಾಯಿಂಟ್ ಇಲ್ಲಿ ಡಿಪೆಂಡ್ಸ್ ಆಗುತ್ತೆ. ಅಂದ್ರೆ ಆ ಸೋಲಾಂಗ್ ವ್ಯಾಲಿ ಇರ್ಬೋದು, ಅಟಲ್ ಟನಲ್ ಇರ್ಬೋದು, ಅಥವಾ ಸಿಸು ಇರ್ಬೋದು. ಸೊ ಆ ಪ್ಲೇಸ್ ಡಿಪೆಂಡ್ಸ್ ಆಗೋದು ಹೇಗೆ ಅಂತ ಹೇಳಿದ್ರೆ ಯಾವ ಪ್ಲೇಸ್ ಅಲ್ಲಿ ಹೆವಿ ಸ್ನೋ ಇರುತ್ತೋ ಸೊ ನಾವು ಆ ಪ್ಲೇಸ್ ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಲಿ ಅಂತ ಹೇಳಿ. ಸೊ ಅದಾದ ನಂತರ ಏನು ಅಂತ ಹೇಳಿದ್ರೆ ಸ್ನೋ ಪಾಯಿಂಟ್ ಹೋಗ್ಬೇಕಾದ್ರೆ ಮಾಮೂಲಿ ಡ್ರೆಸ್ಸಸ್ ಆಗಲ್ಲ. ಸೊ ಒಂದ್ 2-3 ಲೇಯರ್ ಡ್ರೆಸ್ ಹಾಕೊಳ್ಬೇಕು. ಮತ್ತೆ ಸ್ನೋ ಸೂಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ, ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಅದಾದ ನಂತರ ಇವತ್ತು ಮತ್ತೆ ಪ್ಲೇಸಸ್ ಯಾವ್ದು ಕವರ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಸೋಲಂಗ್ ವ್ಯಾಲಿ ಅಥವಾ ಅಟಲ್ ಟನಲ್ ಸಿಸು, ಅದು ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಅಂಜನಿ ಮಹಾದೇವ್ ಅಂತ ಹೇಳಿ. ಸೊ ಅದಕ್ಕೊಂದು 1.5-2 ಕಿಲೋಮೀಟರ್ ಟ್ರಕ್ ಇದೆ. ಟ್ರಕ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಹಾರ್ಸ್ ಸಿಗುತ್ತೆ. ಸೊ ಅದನ್ನ ಕೂಡ ತಗೋಬಹುದು. ಸೊ ಅದು ಕೂಡ ಒಂದು 600 ರುಪೀಸ್ ಏನು ಚಾರ್ಜ್ ಆಗುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ವಾಪಸ್ ನಾವು ಇದೇ ಸ್ಟೇಗೆ ಬರ್ತೀವಿ, ಇಲ್ಲೇ ಸ್ಟೇ ಮಾಡ್ತೀವಿ. ಸೊ ಸ್ನೋಗೆ ಹೋಗೋಕ್ಕಿಂತ ಮೊದಲು ಪೂರ್ತಿ ಕರೆಕ್ಟಾಗಿ ರೆಡಿಯಾಗಿ ಹೋಗಿ. ಯಾಕಂತ ಹೇಳಿದ್ರೆ ನೀವು ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಏನೇನು ಪ್ರಿಕಾಷನ್ಸ್ ಇದೆ ಅದನ್ನ ನಮ್ಮ ಟೀಮ್ ಅವ್ರು ಹೇಳ್ತಾರೆ. ಸೊ ಅದನ್ನ ತಗೊಂಡ್ರೆ ಮಾತ್ರ ಜಾಸ್ತಿ ಎಂಜಾಯ್ ಮಾಡ್ಲಿಕ್ಕೆ ಆಗೋದು. ಸೊ ಬನ್ನಿ ನಿಮ್ಮ ಸ್ನೋ ಪಾಯಿಂಟ್ ಡೇನ ಸ್ಟಾರ್ಟ್ ಮಾಡೋಣ. ಯಾವ ಪ್ಲೇಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಸ್ನೋ ಪಾಯಿಂಟ್ ನೋಡ್ಲಿಕ್ಕೆ. ಸೊ ಆ ಸ್ನೋ ಪಾಯಿಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದ್ಸತಿ ನೋಡಿ, ಈ ರೀತಿ ಇರುತ್ತೆ. ಸೊ ಇದ್ರಲ್ಲೇ ಇದೇ ಸ್ನೋ ಪಾಯಿಂಟ್ ಅಲ್ಲಿ ನೀವು ಆಟ ಆಡೋದು. ಸೊ ನೀವು ಲೈವ್ ಅಲ್ಲಿ ಎಲ್ಲರೂ ಸ್ನೋ ಮುಟ್ಬೇಕು. ನೋಡಿ, ಈ ರೀತಿ ಸ್ನೋ ಜೊತೆ ನೀವೆಲ್ಲ ಆಟ ಆಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನಾಲಿ ಟ್ರಿಪ್ ಅನ್ನ ಬುಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಸ್ನೋ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಗ್ಲೌಸ್ ಎಲ್ಲದನ್ನ ಕವರ್ ಆಗಿ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಜಾಸ್ತಿ ಟೈಮ್ ನೀವು ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಡೇ 2 ನೀವು ಸ್ನೋ ಪಾಯಿಂಟ್ ನೋಡುವಂತ ಪ್ಲೇಸ್ ಆಗಿರುತ್ತೆ. ಇನ್ನು ಡೇ 3 ಅಲ್ಲಿ ನೀವು ಇದೇ ಸ್ಟೇ ಇಂದ ಚೆಕ್ಔಟ್ ಆಗ್ತೀರಾ. ಸೊ ನಿಮ್ಗೆ ಅಂತ ಹೇಳಿದ್ರೆ ಡೇ 1 ಇದು ಅಂದ್ರೆ ಮನಾಲಿ ಡೇ 1 ಅಲ್ಲಿ ಇಲ್ಲೇ ಸ್ಟೇ ಆಗಿರ್ತೀರಾ. ಡೇ 2 ಅಲ್ಲಿ ಇಲ್ಲೇ ಸ್ಟೇ ಆಗಿರ್ತೀರಾ. ಸೊ ಡೇ 3 ಅಲ್ಲಿ ಇಲ್ಲಿಂದ ಚೆಕ್ಔಟ್ ಆಗ್ತೀರಾ. ಇಲ್ಲಿಂದ ಚೆಕ್ಔಟ್ ಆಗಿ ನೆಕ್ಸ್ಟ್ ಇವತ್ತು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಇವತ್ತು ಅಡ್ವೆಂಚರ್ ಆಕ್ಟಿವಿಟೀಸ್. ಸೊ ಈ ಅಡ್ವೆಂಚರ್ ಆಕ್ಟಿವಿಟೀಸ್ ಅಲ್ಲಿ ನೀವು ಕುಲ್ಲಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತೀರಾ, ಮತ್ತೆ ರಿವರ್ ರಾಫ್ಟಿಂಗ್ ಮಾಡ್ತೀರಾ. ಸೊ ಅದಾದ್ಮೇಲೆ ಕಸೋಲಲ್ಲಿ ಹೋಗಿ ಸ್ಟೇ ಮಾಡ್ತೀರಾ. ಸೊ ಕುಲ್ಲಲ್ಲಿ ಪ್ಯಾರಾಗ್ಲೈಡಿಂಗ್ ಮತ್ತೆ ರಿವರ್ ರಾಫ್ಟಿಂಗ್ ಮೊದಲೇ ಕ್ಲಿಯರ್ ಮಾಡ್ತಿದೀವಿ, ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರಲ್ಲ. ಸೊ ಅದು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಅದೇನ್ ಕಾಸ್ಟ್ ಆಗುತ್ತೆ ನಾವು ಎಲ್ಲಿ ಮಾಡಿಸ್ತೀವಿ ಅಂತ ಹೇಳಿ ನಾನು ಮುಂದೆ ತೋರಿಸ್ತೀನಿ. ಸೊ ಇಲ್ಲಿಂದ ನೀವು ಚೆಕ್ಔಟ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ 2 ನೈಟ್ ಸ್ಟೇ ಇರುತ್ತೆ. ಇದು ಮನಾಲಿಯಲ್ಲಿ ನಾವು ಪ್ರೊವೈಡ್ ಮಾಡ್ತೀವಂತ 3 ಸ್ಟಾರ್ ಪ್ರಾಪರ್ಟಿಯಲ್ಲಿ. ನೀವು ಮನಾಲಿಂದ ಹೊರಟ ಮೇಲೆ ನೀವು ನೆಕ್ಸ್ಟ್ ಮಾಡುವಂತ ಫಸ್ಟ್ ಆಕ್ಟಿವಿಟಿ ಯಾವುದು ಅಂತ ಹೇಳಿದ್ರೆ ಅದು ಪ್ಯಾರಾಗ್ಲೈಡಿಂಗ್. ಸೊ ಪ್ಯಾರಾಗ್ಲೈಡಿಂಗ್ ಪ್ರೈಸ್ 2800 ಇಂದ 3000 ಇರ್ಬೋದು, ಅದು 3.5 ಕೂಡ ಆಗ್ಬೋದು. ಸೊ ಅದು ಡಿಪೆಂಡ್ಸ್ ಆನ್ ಡಿಮ್ಯಾಂಡ್ ಇರುತ್ತೆ. ಸೊ ಆ ಪ್ರೈಸ್ ಫಿಕ್ಸ್ ಆಗಿರಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇದು ನಮ್ದು ಪ್ಯಾಕೇಜ್ ಅಲ್ಲಿ ಯಾವುದೇ ರೀತಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಇದನ್ನ ನಾವು ಬೇರೆ ಕಡೆಯಿಂದ ಆಫರ್ ಮಾಡಬೇಕಾಗುತ್ತೆ. ನೀವು ಅದನ್ನು ಪೇ ಮಾಡಿ ಮತ್ತೆ ಅದನ್ನು ತಗೊಳ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನು, ನಾವು ಇಲ್ಲಿ ಪ್ಯಾರಾಗ್ಲೈಡಿಂಗ್ ಇಲ್ಲಿ ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟ್ ನಾವು ಹೋಗೋದು ರಿವರ್ ರಾಫ್ಟಿಂಗ್ಗೆ. ಸೊ ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕೆ ಇಲ್ಲಿಂದ 15 ಕಿಲೋಮೀಟರ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಒಂದು 4 ಮಿನಿಟ್ಸ್ ಫ್ಲೈ ಇರುತ್ತೆ. ಅದಾದ ನಂತರ ಅಲ್ಲಿಂದ ಇದೇ ಪ್ಲೇಸಿಗೆ ಕರ್ಕೊಂಡು ಬಂದು ಬಿಡ್ತಾರೆ. ಸೊ ಅದು ಕಂಪ್ಲೀಟ್ಲಿ ಆಫ್ ರೋಡ್ ಇರುತ್ತೆ. ಸೊ ಅದಾದ ನಂತರ ನೀವು ಹೋಗಿ ರಿವರ್ ರಾಫ್ಟಿಂಗ್ ಮಾಡ್ತಾರೆ. ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡು ನೀವು ಕಸೋಲಿಗೆ ಹೋಗಿ ಸ್ಟೇ ಮಾಡ್ತೀರಾ.
ನೀವು ಮನಾಲಿಯಲ್ಲಿ 3ನೇ ದಿನ ಅಂತ ಹೇಳಿದ್ರೆ ನೀವು ಪ್ಯಾರಾಗ್ಲೈಡಿಂಗ್ ಮಾಡ್ತೀರಾ, ರಿವರ್ ರಾಫ್ಟಿಂಗ್ ಮಾಡ್ತೀರಾ, ಅದಾದ್ಮೇಲೆ ನೀವು ನೈಟ್ ಸ್ಟೇ ಮಾಡ್ತೀರಾ ಅಂತ ಹೇಳಿದ್ರೆ ಈ ಪ್ರಾಪರ್ಟಿಯಲ್ಲಿ ಮಾಡ್ತೀರಾ. ಸೊ ಇದರದ್ದು ರಿಸೆಪ್ಷನ್ ಏರಿಯಾ ಮತ್ತೆ ಎಂಟ್ರೆನ್ಸ್ ಎಲ್ಲ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಓಕೆ, ನೀವು ಇಲ್ಲೇ ನೋಡ್ತಾ ಇದ್ದೀರಾ, ಇದು ರಿಸೆಪ್ಷನ್ ಏರಿಯಾ. ಅದಾದ ನಂತರ ನೀವು ಕಸೋಲಲ್ಲಿ ಯಾವ ರೀತಿ ರೂಮ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ನೀವೆಲ್ಲರೂ ಕಪಲ್ಸ್ ಆಗಿದ್ರೆ ನಾವು ಕಪಲ್ ಫ್ರೆಂಡ್ಲಿ ರೂಮ್ಸ್ ಪ್ರೊವೈಡ್ ಮಾಡ್ತೀವಿ, ಅಥವಾ ನೀವೆಲ್ಲ ಫ್ರೆಂಡ್ಸ್ ಆಗಿದ್ರೆ ನಿಮಗೆ 4 ಮೆಂಬರ್ಸ್ ಒಂದೇ ರೂಮಲ್ಲಿ ಇರುವಂತಹ ರೂಮ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಆ ರೂಮ್ಸ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ ತೋರಿಸ್ತೀನಿ ಬನ್ನಿ. ಇದೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ ಇಲ್ಲಿ ಲಿಫ್ಟ್ ಕೂಡ ಇದೆ. ಸೊ ಅದೊಂದು ಇನ್ನು ಸ್ವಲ್ಪ ಲಕ್ಸುರಿ ಆಗಿರುವಂಥ ಪ್ರಾಪರ್ಟಿ. ಸೊ ಹಾಗಾಗಿ ವಾಶ್ರೂಮ್ ಕೂಡ ತುಂಬಾನೇ ಕ್ಲೀನ್ ಇದೆ, ನೀವು ಅದನ್ನು ಕೂಡ ನೋಡ್ಬೋದು ಅನ್ಸುತ್ತೆ. ಅದಾದ ನಂತರ ನಾವು ಕಪಲ್ ಫ್ರೆಂಡ್ಲಿ ರೂಮ್ಸ್ ಅಂದ್ರೆ ಕಪಲ್ ಪ್ರೊವೈಡ್ ಮಾಡ್ತಿರುವಂತಹ ರೂಮ್ ಹಿಂಗಿದೆ. ಸೊ ಇದು ನಾವು ಕಸೋಲಲ್ಲಿ ನೀವು 1 ನೈಟ್ ಸ್ಟೇ ಕೊಡ್ತಿರುವಂತಹ ರೂಮ್. ಮತ್ತೆ ಇದಲ್ಲದೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನೀವು ಕಸೋಲಲ್ಲಿ ಸ್ಟೇ ಮಾಡ್ತಾ ಇರುವ ಟೈಮ್ ಅಲ್ಲಿ ಸೊ ನಿಮ್ಗೆ ಇಲ್ಲಿ ನೈಟ್ ಡಿಜೆ ಲೈಟ್ಸ್ ಇರುತ್ತೆ ಮತ್ತೆ ಮ್ಯೂಸಿಕ್ ಇರುತ್ತೆ. ಸೊ ತುಂಬಾನೇ ಎಂಜಾಯ್ ಮಾಡ್ತೀರಾ. ನಿಮ್ಗೊಂಥರ ಮೆಮೊರೇಬಲ್ ಡೇ ಅನ್ನ ನಾವು ಕಸೋಲಲ್ಲಿ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಯಾಕಂದ್ರೆ ಕಸೋಲಲ್ಲಿ ಬರೋರು ಆಲ್ಮೋಸ್ಟ್ ಎಲ್ಲ ಪಾರ್ಟಿ ಮೈಂಡೆಡ್ ಆಗಿರ್ತಾರೆ. ಸೊ ಹಾಗಾಗಿ ನಾವು ಕಸೋಲಲ್ಲಿ ಆ ರೀತಿ ಅಂತ ಒಂದು ವೈಬನ್ ಕ್ರಿಯೇಟ್ ಮಾಡ್ತೀವಿ. ಮತ್ತೆ ಅದಲ್ಲದೆ ನಿಮ್ಮ ಟ್ರಿಪ್ ಇದು ಲಾಸ್ಟ್ ಡೇ ಅಂದ್ರೆ ಮೀನ್ಸ್ ನೀವು ನೆಕ್ಸ್ಟ್ ಡೇ ಇಲ್ಲಿಂದ ಡೆಲ್ಲಿಯಿಂದ ಮನಾಲಿಗೆ ಹೋಗ್ತೀರಾ. ಸೊ ಅದಕ್ಕಿಂತ ಮೊದಲು ಡೇ ನೀವು ಇಲ್ಲೇ ಸ್ಪೆಂಡ್ ಮಾಡ್ತೀರಾ. ಸೊ ಫುಡ್ ಕೂಡ ಇಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಪೇ ಮಾಡಬೇಕು ಅಂತಿಲ್ಲ. ನೀವೇನಾದ್ರೂ 4 ಮೆಂಬರ್ಸ್ ಫ್ರೆಂಡ್ಸ್ ಆಗಿದ್ರೆ ಸೊ ಹಾಗಾಗಿ ಒಂದು ರೂಮಲ್ಲಿ ಅಂದ್ರೆ ಕಪಲ್ ಫ್ರೆಂಡ್ಲಿ ರೂಮ್ ಬೇಡ ಅಂತ ಹೇಳಿದ್ರೆ ಸೊ ನಾವಾಗ 4 ಬೆಡ್ ರೂಮ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಕಸೋಲ ಮಾತ್ರ ಇರೋದು ನೋಡಿ, ಅಂದ್ರೆ 4 ಮೆಂಬರ್ಸ್ ಕಂಫರ್ಟೇಬಲ್ ಆಗಿ ಮಾಡ್ಬೋದು. ಸೊ ಇದನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಇದು ಕೂಡ ಲಕ್ಸುರಿ ಆಗಿದೆ. ಇನ್ನು 4 ಮೆಂಬರ್ಸ್ ಕೊಡ್ತಾರೆ, ಅವರು ಅಡ್ಜಸ್ಟ್ ಆಗಲ್ಲ, ಜಾಗ ಕಡಿಮೆ ಇರುತ್ತೆ ಅಂತ ಏನಿಲ್ಲ. ತುಂಬಾ ಚೆನ್ನಾಗಿರುವಂತ ರೂಮ್ಸ್ ನಾವು ಪ್ರೊವೈಡ್ ಮಾಡ್ತಿದೀವಿ. ಸೊ ಇದಿಷ್ಟು ಇನ್ನು ಸ್ಟೇ ವೈಸ್. ಇನ್ನಾದ್ಮೇಲೆ ಇನ್ನು ಮುಂದಿನ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ. ನೀವು ಈ ರೀತಿಯಾಗಿ ಪಾರ್ಟಿ ಮಾಡ್ಬೇಕಂತ ಹೇಳಿದ್ರು ಕೂಡ ನಾವು ಕಸೋಲಲ್ಲಿ ನಿಮ್ಗೆ ಪಾರ್ಟಿ ವೈಬರ್ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಆಗ್ಲೇ ಹೇಳಿದೆ, ನಿಮ್ದು ಲಾಸ್ಟ್ ಡೇ ಕಸೋಲಲ್ಲಿ ಏನಿರುತ್ತೆ ತುಂಬಾನೇ ಮೆಮೊರೇಬಲ್ ಆಗಿರುತ್ತೆ. ನೀವು ಇನ್ನು 4th ಡೇಗೆ ಕಸೋಲ್ ಸ್ಟೇಯಿಂದ ಚೆಕ್ಔಟ್ ಆದ್ಮೇಲೆ ನೀವು ಅವತ್ತು ನೋಡುವಂತಹ ಪ್ಲೇಸಸ್ ಯಾವುದು ಅಂತ ಹೇಳಿದ್ರೆ ಕಸೋಲ್ನ ಹತ್ರ ಇರುವಂತಹ ಮಣಿಕರಣ್ ಗುರುದ್ವಾರ. ಸೊ ಈ ಪ್ಲೇಸ್ ಕೂಡ ಕವರ್ ಮಾಡ್ತೀರಾ. ಸೊ ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ 365 ಡೇಸ್ ಕೂಡ ನಿಮ್ಗೆ ಇಲ್ಲಿ ಫುಡ್ ಅವೈಲೇಬಲ್ ಸಿಗುತ್ತೆ. ಮತ್ತೆ ಅದೆಲ್ಲ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ನೀವು ಹಾಟ್ ಸ್ಪ್ರಿಂಗ್ಸ್ ನೋಡ್ಬೋದು. ಆ ಬಿಸಿನೀರಿನ ಬುಗ್ಗೆ ನೀವೇನು ವಸಿಷ್ಠ ಟೆಂಪಲ್ ಅಲ್ಲಿ ನೋಡಿದ್ರೆ ಸೇಮ್ ಅದೇ ಥರದ್ದು ಇಲ್ಲಿ ಕೂಡ ಇರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಮಣಿಕರಣ್ ನೋಡ್ಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿ ನೆಕ್ಸ್ಟ್ ಕಸೋಲಿಗೆ ಹೋಗ್ತೀವಿ. ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ರಿವರ್ ಸೈಡ್ ಕೆಫೆಸ್ ಇದಾವೆ. ಸೊ ಅಲ್ಲಿ ಊಟ ಮಾಡ್ಕೊಂಡು ವಾಪಸ್ ನಮ್ಮ ಟ್ರಿಪ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ನೀವು ಮಣಿಕರಣ್ ಟೆಂಪಲ್ ನೋಡ್ಕೊಂಡು ಬಂದ್ಮೇಲೆ ನೀವು ಮಧ್ಯಾಹ್ನದ ಊಟಕ್ಕೆ ಇದೇ ರೀತಿಯಂತಹ ಇಸ್ರೇಲ್ ಟೈಪ್ ಆಫ್ ಕೆಫೆಸಿಗೆ ಬರ್ತೀರಾ. ಸೊ ಇಲ್ಲಿ ನೀವು ಊಟ ಮಾಡ್ಕೊಂಡು ವಾಪಸ್ ಇದಾದ ನಂತರ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಮನಾಲಿಗೆ ಹೋಗ್ತೀರಾ. ಸೊ ಮನಾಲಿಗೆ ಹೋಗೋ ಟೈಮಲ್ಲಿ ವೈಷ್ಣವ ದೇವಿ ಕುಲ್ಲಲ್ಲಿ ಒಂದು ಟೆಂಪಲ್ ಇದೆ. ಸೊ ಅದನ್ನು ವಿಸಿಟ್ ಮಾಡ್ಕೊಂಡು ವಾಪಸ್ ಮನಾಲಿಗೆ ಹೋಗ್ತೀರಾ. ಸೊ ಇದೆಲ್ಲ ಇಸ್ರೇಲ್ ಟೈಪ್ ಆಫ್ ಕೆಫೆಸ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಸಿಗುವಂಥದ್ದು ಯಾವುದೇ ರೀತಿ ಸೌತ್ ಇಂಡಿಯನ್ ಫುಡ್ ಅಲ್ಲ, ಸೊ ನಾರ್ತ್ ಇಂಡಿಯನ್ ಫುಡ್ ಇರುತ್ತೆ. ನೀವು ಅದನ್ನ ಒಂದ್ಸರಿ ಟ್ರೈ ಮಾಡ್ಬೋದು.